ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬ ಸರಳವಾಗಿ 5 ನಿಮಿಷದಲ್ಲಿ ಯಾವ ರೀತಿ ಟ್ರೇಡಿಂಗ್ನ ಮಾಡ್ಬೋದು ಅನ್ನೋದನ್ನ ಹೇಳೋಣ. ಆ್ಯಂಡ್ ಹೌ ಟು ಸ್ಟಾರ್ಟ್ ಟ್ರೇಡಿಂಗ್, ಯಾವ ತಪ್ಪುಗಳನ್ನ ಅದಕ್ಕೂ ಮುಂಚೆ ಮಾಡಬಾರ್ದು, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ಟ್ರೇಡಿಂಗ್. ಓಕೆ, ಫಸ್ಟ್ ನಾವೀಗ ಟ್ರೇಡಿಂಗ್ನ ಟೈಪ್ಸ್ಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಟ್ರೇಡಿಂಗ್ ಟೈಪ್ಸೇ ಗೊತ್ತಿರಲ್ಲ, ಆದ್ರೂ ಟ್ರೇಡಿಂಗ್ ಮಾಡಕ್ ಹೋಗಿರ್ತೀರ. ತುಂಬಾ ಜನಕ್ಕೆ ಅನುಭವ ಇರುತ್ತೆ ಕೂಡ ಅದರಲ್ಲಿ, ನೋ ಡೌಟ್ಸ್. ಫಸ್ಟ್ ಟೈಪ್ಸ್ನ ತಿಳ್ಕೊಳ್ಳೋಣ. ಎಷ್ಟು ಟೈಪ್ಸ್ ಇದೆ ಆಗಿದೆ ಟ್ರೇಡಿಂಗ್ ಅಲ್ಲಿ? ಯಾರಿಗಾದ್ರೂ ಗೊತ್ತಾ? ಐ ಥಿಂಕ್ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಇವಾಗ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಡೇ ಟ್ರೇಡಿಂಗ್, ಸ್ವಾಪಿಂಗ್ ಟ್ರೇಡಿಂಗ್, ಸ್ಕೆಪ್ಲಿಂಗ್ ಟ್ರೇಡಿಂಗ್, ಅಂಡ್ ಪೊಸಿಷನ್ ಟ್ರೇಡಿಂಗ್. ಹಂಗಿದ್ರೆ ಈ 4 ಟ್ರೇಡಿಂಗ್ಸ್ ಇದ್ರ ಮೀನಿಂಗ್ ಏನು ಅನ್ನೋದನ್ನ ನಾವೀಗ ಪ್ರತಿಯೊಂದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಕೂಡ. ಫಸ್ಟ್ ಬಂದ್ಬಿಟ್ಟು ಡೇ ಟ್ರೇಡಿಂಗ್. ಒಂದೇ ದಿನದಲ್ಲಿ ಖರೀದಿನೂ ಮಾಡ್ಬೋದು ಅಂಡ್ ಮಾರಾಟನೂ ಕೂಡ ಮಾಡ್ಬೋದು. ಈ ಕಡೆ ತಗೊಂತೀರ, ಫಾರ್ ಎಕ್ಸಾಂಪಲ್ ಈ ಕಡೆ ಏನೋ ತಗೊಂಡಿರ್ತೀರಾ, ಈಗ 10 ರೂಪಿಗೆ ತಗೊಂಡಿರ್ತೀರಾ, ಈ ಕಡೆ ಬಂದ್ಬಿಟ್ಟು 15 ರೂಪಿಗೆ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಡೇ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು? ಇವಾಗ ಕೆಲವು ದಿನಗಳು ಕಾಲ ಅದನ್ನ ಇಟ್ಕೊಡೋದು. ಇವಾಗ ನೀವು ಅದನ್ನ ಹೂಡಿಕೆ ಮಾಡಿರ್ತೀರಲ್ವಾ, ಸೊ ಅದನ್ನ ಹೂಡಿಕೆ ಮಾಡಿದ ಕೆಲವು ದಿನನ ಅಲ್ಲೇ ಬಿಟ್ಬಿಟ್ಟು ಸ್ವಲ್ಪ ದಿನದ ನಂತರ ಬರೋ ಲಾಭನ ನೀವು ತೆಗೆದುಕೊಳ್ತೀರಲ್ವಾ, ಸೊ ದಟ್ ಈಸ್ ಕಾಲ್ಡ್ ಸ್ವಿಂಗ್ ಟ್ರೇಡಿಂಗ್. ಕ್ಯಾಪ್ಲಿಂಗ್, ಇದನ್ನ ತುಂಬಾ ಜನ ಕೂಡ ಮಾಡ್ತಾರೆ ಈ ಟ್ರೇಡಿಂಗ್ ನ. ಏಕೆ ಅಂದ್ರೆ ಸಣ್ಣದಾಗಿ ಲಾಭ ತಗೊಳೋದು, ತುಂಬಾ ಬಾರಿ ತಗೊಳ್ಳೋದು ಲಾಭನ, ಆದ್ರೆ ಚಿಕ್ಕ ಚಿಕ್ಕ ಲಾಭಗಳನ್ನ ತಗೊಳೋದಕ್ಕೆ ನಾವು ಸ್ಕ್ರಾಪಿಂಗ್ ಅಂತ ಹೇಳಿ. ಪೊಸಿಷನ್ ಟ್ರೇಡಿಂಗ್ ಅಂದ್ರೆ ಬಹಳ ದಿನಗಳ ಕಾಲ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಪೊಸಿಷನ್. ನೀವು ಯಾವ ರೀತಿ ಟ್ರೇಡರ್ ಆಗ್ಬೇಕು ಅನ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆ ಟ್ರೇಡರ್ ಆಗಿ ಇಷ್ಟು ಟೈಪ್ಸ್ ಅಲ್ಲಿ ನಿಮಗೆ ಯಾವ ಟೈಪ್ಸ್ ಬೆಸ್ಟ್ ಅನ್ಸುತ್ತೋ ಆ ಟೈಪ್ಸ್ ಅಲ್ಲೇ ನೀವು ಹೋಗ್ಬೇಕು. ಬಿಕಾಸ್ ಇಟ್ ಈಸ್ ಟ್ರೇಡಿಂಗ್, ನಾಟ್ ಇನ್ ಎನಿಥಿಂಗ್. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಟ್ರೇಡಿಂಗ್? ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಂದ್ರೆ ಎಕ್ಸಾಂಪಲ್, ಇವಾಗ ನೀವು 100 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀರಾ. ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ 100 ರೂಪಾಯಿನ. ಇವಾಗ ಆ 100 ರೂಪಾಯಿ ಈಗ 1 ಡೇ ಆ 2 ಡೇ ಬಿಟ್ಬಿಟ್ಟು 150 ಅಥವಾ 110 ಅಂದ್ರೆ ಎಷ್ಟು ನೀವು ಪರ್ಸೆಂಟೇಜ್ ಅಲ್ಲಿ ಲಾಭವನ್ನ ತೆಗೆದುಕೊಳ್ತೀರಾ, ಬಹಳ ಮುಖ್ಯ. ಸೊ ದಟ್ ಈಸ್ ಕಾಲ್ಡ್ ಟ್ರೇಡಿಂಗ್. ಅಂದ್ರೆ ಈಗ 100 ರೂಪಾಯಿ ಹಾಕ್ಬಿಟ್ಟು 110 ಬಂತು ಅಂದ್ರೆ ದಟ್ ಈಸ್ 10% ಆಫ್ ಯುವರ್ ಪ್ರಾಫಿಟ್. ಇದಕ್ಕೆ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಅಂಡ್ ಟ್ರೇಡಿಂಗ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಜಸ್ಟ್ ತುಂಬಾ ಜನ ಏನ್ ಮಾಡ್ತೀರ ಅಂದ್ರೆ ಕೇಳಿಸ್ಕೊಂಡಿರ್ತೀರಾ ಟ್ರೇಡಿಂಗ್ ಅನ್ನೋದು, ಕೇಳಿಸ್ಕೊಂಡಿರ್ತೀರಲ್ವಾ, ಕೇಳಿಸ್ಕೊಂಡ್ಬಿಟ್ಬಿಟ್ಟು ಏನ್ ಮಾಡ್ತೀರಾ, ನಾನು ಸ್ಟಾರ್ಟ್ ಮಾಡ್ಬೇಕು, ನಾನು ಟ್ರೇಡಿಂಗ್ ಮಾಡ್ಬೇಕು. ಇವಾಗ ನಿಮ್ ಫ್ರೆಂಡ್ಸ್ ಹೇಳ್ತಾರೆ, ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೆ, ನಂಗೆ ಇಷ್ಟು ಪ್ರಾಫಿಟ್ ಆಯ್ತು, ಅಷ್ಟು ಪ್ರಾಫಿಟ್ ಆಯ್ತು ಅಂತ ನಿಮ್ ಫ್ರೆಂಡ್ಸ್ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ಅವನು ಮಾಡಿದ್ದಾನೆ ಅಲ್ವಾ, ಸೊ ನಾನು ಮಾಡ್ತೀನಿ ಅಂದ್ಬಿಟ್ಟು ಟ್ರೇಡಿಂಗ್ ಮಾಡಕ್ಕೆ ಇಳಿತೀರಾ. ನಿಮ್ಗೆ ಟೈಪ್ಸು ಗೊತ್ತಿರಲ್ಲ, ವಾಟ್ ಈಸ್ ಟ್ರೇಡಿಂಗ್ ಅನ್ನೋ ಮೀನಿಂಗ್ ಗೊತ್ತಿರಲ್ಲ, ಏನ್ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ಅವನೇನೋ ಸ್ವಲ್ಪ ಹೇಳ್ಕೊಡ್ತಾನೆ, ಅದನ್ನ ತಗೊಂಡ್ಕೊಂಡು ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಾ. ಇಟ್ ಈಸ್ ದ ವೆರಿ ಮಚ್ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಯುವರ್ ಲೈಫ್. ಸೊ ಯಾವುದೇ ಒಂದು ವಿಷಯನ ನೀವು ತಿಳ್ಕೋಬೇಕು. ಮೊದಲು ತಿಳ್ಕೊಂಡು ಅದ್ರಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ರೀತಿ ಮಾಡ್ಬೇಕು ನಾನು ಟ್ರೇಡಿಂಗು, ಅದನ್ನ ತಿಳ್ಕೊಂಡು ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಂತ ನನಗೆ ಅನ್ಸುತ್ತೆ. ಬಿಕಾಸ್ ಟ್ರೇಡಿಂಗ್ ಅನ್ನೋದು ಒಂದು ಚಿಕ್ಕ ಸಮುದ್ರ ಅಲ್ಲ, ತುಂಬಾ ದೊಡ್ಡ ಸಮುದ್ರ. ತುಂಬಾ ಮೀನುಗಳು ಸತ್ತು ಹೋಗ್ತವೆ, ಇನ್ನ ಸ್ವಲ್ಪ ಮೀನುಗಳು ಈಜಕ್ಕಾಗ್ದೇನೆ ಸತ್ತು ಹೋಗುತ್ತೆ, ಇನ್ನ ಸ್ವಲ್ಪ ಎಲ್ಲೋ ಒಬ್ಬೊಬ್ರು ಕೂಡ ದಡ ಸೇರೋರು ಕೂಡ ನಾನು ನೋಡಿರ್ಬೋದು. ಸೊ ಅದಕ್ಕೆ ಹೇಳ್ತೀನಿ, ಮೇಜರ್ ಆಗಿ ಟ್ರೇಡಿಂಗ್ ಅಲ್ಲಿ ಏನ್ ತಿಳ್ಕೊಂತೀರಾ ಬಿಡ್ತೀರಾ ಗೊತ್ತಿಲ್ಲ, ಆದ್ರೆ ಅದ್ರಲ್ಲಿ ಆಗುವಂತ ಮಿಸ್ಟೇಕ್ಸ್ಗಳನ್ನ ನೀವು ತಿಳ್ಕೋಬೇಕು, ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಮುಂದುವರಿಬೇಕು. ಸೊ ಇವಾಗ ನಾವು ಟ್ರೇಡಿಂಗ್ ಮಿಸ್ಟೇಕ್ಸ್ ನ ಫಸ್ಟ್ ನೋಡೋಣ. ಕೆಲವೊಬ್ರು ಏನ್ ಮಾಡ್ತೀರಾ, ಇವಾಗ ಇನ್ವೆಸ್ಟ್ ಮಾಡ್ತೀರಾ, ಲಾಸ್ ಆಗುತ್ತೆ, ಹೋಗ್ತೀರಾ. ಇಟ್ಸ್ ನಾಟ್ ಕರೆಕ್ಟ್. ಸೊ ತಕ್ಷಣ ಲಾಭಕ್ಕಾಗಿ ಏನನ್ನು ಮಾಡಬೇಡಿ. ಹೂಡಿಕೆ ಮಾಡ್ಬೇಕಂದ್ರೆ ಕಡಿಮೆ ಅಮೌಂಟ್ ನ ಹೂಡಿಕೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನ ನೀವು ತಗೊಂಡ್ರೆ ತುಂಬಾ ಒಳ್ಳೇದು ಟ್ರೇಡಿಂಗ್ ಅಲ್ಲಿ. ಅಂಡ್ ಇನ್ನೊಂದು ತುಂಬಾ ಜನ ಏನ್ ಮಾಡ್ತೀರಂದ್ರೆ, ಅಥವಾ ಫ್ರೆಂಡ್ಸ್ ಯಾರೋ ಹೇಳಿದ್ ನೋಡಿದ್ರೆ,
ನೀವು ಮಾತ್ರ. ಸೊ ಯಾರ ಮೇಲೂ ಟ್ರೇಡಿಂಗಲ್ಲಿ ನಂಬಿಕೆ ಇಡಬೇಡಿ. ಬಿಕಾಸ್ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿ. ಏಕೆಂದರೆ ಇದು ದುಡ್ಡಿನ ವಿಷಯ ಅಲ್ವಾ. ಸೊ ಎಲ್ರಿಗೂ ದುಡ್ಡು ತುಂಬ ಮುಖ್ಯ. ನೀವಾಗಲಿ ನಾನಾಗಲಿ ಸ್ಟಾರ್ಟ್ ಮಾಡೋದು ದುಡ್ಡಿಗೋಸ್ಕರನೇ. ಸೊ ಟ್ರೇಡಿಂಗಲ್ಲಿ ತಪ್ಪುಗಳ ಮಾಡಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಏನೋ 50 ರುಪೀಸ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ಓಕೆ, ನಿಮಗೆ ಅದರಲ್ಲಿ ಎಷ್ಟೋ ಪ್ರಾಫಿಟ್ ಬಂತು, ಒಂದೆಡೆ ಪ್ರಾಫಿಟು ಬಂದಿಲ್ಲ ಅಂದರೆ ನೀವು ನೋಟ್ ಮಾಡ್ಕೊತಾ ಹೋಗಿ ಏನು ಮಿಸ್ಟೇಕ್ ಆಗಿದೆ, ಇವತ್ತು ಏನು ಮಿಸ್ಟೇಕ್ ಆಗಿದೆ ಅದನ್ನ ನೋಟ್ ಮಾಡಿ. ನಾಳೆ ಮತ್ತೆ ಹೂಡಿಕೆ ಮಾಡ್ತೀವಿ, ನಾಳೆ ಏನು ಮಿಸ್ಟೇಕ್, ಹಿಂಗೆ ಡೇ ಬೈ ಡೇ ನೀವು ಇನ್ವೆಸ್ಟ್ ಮಾಡ್ತಾ ಅದನ್ನ ನೋಡ್ಕೊಳ್ತಾ ನಿಮ್ಮ ತಪ್ಪುಗಳನ್ನ ನೀವು ನೋಡ್ತಾ ಬಂದಾಗ ನೀವೊಬ್ಬ ದೊಡ್ಡ ಟ್ರೇಡರ್ ಕೂಡ ಆಗ್ಬೋದು. ಐ ಥಿಂಕ್ ಇದು ನನ್ನ ಒಪಿನಿಯನ್, ಬಟ್ ನಿಮ್ಮ ಒಪಿನಿಯನ್ ನನಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡ್ಬೇಕನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋ ಪ್ರೂಫ್ ಸಮೇತ ಹೇಳ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ನನಗೂ ಕೂಡ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಥ್ಯಾಂಕ್ ಯು.